ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸತ್ಯವರ ದುಗ್ಧಾಬ್ಧೇರುತ್ಥಿತ ಜಗತೀತಲೆ ಸುಧಾ ಶ್ರೀ ಸತ್ಯ ಧರ್ಮಾಖ್ಯ ಪಾವಯೇತ್ ಸ್ಮರತಃ ಸತಃ. ಸರ್ವೇಭ್ಯ ಸುಪ್ರಭಾತಂ. ಪುರಾಣೋಕ್ತಮಿದಂ ಸೂಕ್ತಿ ಕುಸುಮಂ ಶ್ರೂಯತಾಂ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮ ಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಎಲ್ಲರಿಗೂ ಸುಪ್ರಭಾತ. ನಮ್ಮ ಸಂಪ್ರದಾಯದಲ್ಲಿ ಬರತಕ್ಕಂತಹ ನಾವೆಲ್ಲರೂ ಕೂಡ ನಿತ್ಯದಲ್ಲಿ ತಿಳಿದುಕೊಳ್ಳಬೇಕಾದಂತಹ ಒಂದು ಸಂಗತಿ ಈ ಶ್ಲೋಕ ನಮಗೆ ತಿಳಿಸಿಕೊಡ್ತಾ ಇದೆ. ನಮಗೆ ವಿದ್ಯೆ ಫಲಿಸುವುದು ಯಾವಾಗ? ನಾವು ಏನೊಂದು ಪ್ರತಿಭೆಯನ್ನು ಹೊಂದಿರ್ತೇವೆ, ಅದು ನಮಗೆ ಫಲ ಕೊಡುವುದು ನಿಜವಾಗಿ ಯಾವಾಗ? ಬಹಳ ದೊಡ್ಡ ಪ್ರಶ್ನೆ ಇದು. ಬಹಳ ಜನರಿಗೆ ವಿದ್ಯೆ ಇದೆ, ಫಲ ಇಲ್ಲ. ಬಹಳ ಜನರಿಗೆ ಏನೋ ಒಂದು ಪ್ರತಿಭೆ ಇದೆ, ಅದರ ನಿಜವಾದಂತಹ ಒಂದು ಸಿಹಿಯನ್ನು, ಹಣ್ಣನ್ನು ಅವರು ಉಣ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಏನಿದ್ರೆ ನಮಗೆ ನಮ್ಮ ವಿದ್ಯೆ ಫಲಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಬಹಳ ಗಂಭೀರವಾಗಿ ಒಂದು ಮಾತನ್ನು ನಮಗೆ ಶಾಸ್ತ್ರ ತಿಳಿಸಿಕೊಡ್ತಾ ಇದೆ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್. ಯಾರು ನಮಗೆ ಆಗ್ತಾ ಇರತಕ್ಕಂತಹ ಪ್ರತಿಯೊಂದು ಒಳ್ಳೆಯ ಘಟನೆ, ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಏನೆಲ್ಲ ನಮಗೆ ಮಂಗಳವಾಗ್ತಾ ಇದೆ, ಇದೆಲ್ಲವೂ ಗುರುಗಳ, ತಂದೆ ತಾಯಿಗಳ, ದೇವರ ಅನುಗ್ರಹದಿಂದ ಆಗ್ತಾ ಇದೆ. ಇತರಾನ್ ಆತ್ಮಪಾಪೋತ್ಥಾನ್. ಏನೊಂದು ದುಃಖ, ದೋಷ, ದುಮ್ಮಾನಗಳಾಗ್ತಾ ಇವೆ, ಅವು ಮಾತ್ರ ನನ್ನಿಂದ ಆಗ್ತಾ ಇವೆ, ಅರ್ಥಾತ್ ನನ್ನ ದೋಷಗಳಿಂದ ಆಗ್ತಾ ಇವೆ ಎಂದು ಅನುಸಂಧಾನವನ್ನು ನಿತ್ಯದಲ್ಲಿ ಯಾರು ಮಾಡಿಕೊಳ್ತಾರೋ ತೇಷಾಂ ವಿದ್ಯಾ ಫಲಿಷ್ಯತಿ. ಅವರಿಗೆ ವಿದ್ಯೆ ಒಲಿದು ಬರ್ತದೆ, ಅವರಿಗೆ ವಿದ್ಯೆ ಫಲವನ್ನು ನೀಡುತ್ತದೆ. ನಾವು ಇದರ ವಿಪರೀತವಾಗಿ ಮಾಡುತ್ತೇವೆ. ಏನೆಲ್ಲ ಒಳ್ಳೆಯದಾಗ್ತಾ ಇದೆ, ಇದು ನನ್ನಿಂದ ಆಗ್ತಾ ಇದೆ, ಇದು ನನ್ನ ಪ್ರತಿಭೆ, ಇದು ನನ್ನ ಟ್ಯಾಲೆಂಟು, ಅದರಿಂದ ನನಗೆ ಇಷ್ಟೆಲ್ಲ ಪಡಿತಾ ಇದೆ, ನನ್ನ ಪ್ರಯತ್ನ ಎಷ್ಟಿದೆ ಗೊತ್ತಾ ಇದಕ್ಕೆ, ಅದರಿಂದ ಇದಾಗ್ತಾ ಇದೆ, ಇಲ್ದಿದ್ರೆ ಆಗ್ತಾ ಇರಲಿಲ್ಲ ಅಂತ. ಏನಾದರೂ ದೋಷಗಳು ಕಂಡು ಬಂದು, ಏನಾದರೂ ತಪ್ಪಾಯಿತು ಅಂತಂದರೆ ಅವ್ರು ಹಾಗೆ ಕಲಿಸಿದ್ರಿ ಗುರುಗಳು, ಅದಕ್ಕಾಯಿತು. ನಾನೆಲ್ಲ ಕರೆಕ್ಟೇ ಕಲಿಯೋದು ನಿಜವಾಗಿ, ಅವರು ಹೇಳಬೇಕಾದಾಗ ತಪ್ಪು ಹೇಳಿಕೊಟ್ರು, ನಮಗೆ ಹೀಗೆ ಎಲ್ಲ ಕಲಿಸ್ಬಿಟ್ಟಿದ್ದಾರೆ, ಅದರ ಸಲುವಾಗಿ ಇಷ್ಟೆಲ್ಲ ತಪ್ಪಾಗ್ತಾ ಇವೆ ಅಂತ. ಈ ರೀತಿ ವಿಪರೀತವಾದಂತಹ ನಡೆ ನಮ್ಮದಿದೆ. ಆದರೆ ನಿಜವಾಗಿ ಶಾಸ್ತ್ರ ತಿಳಿಸುವುದು ಹೇಗೆ ಅಂತಂತಂದರೆ, ಆಗುತ್ತಿರುವ ಪ್ರತಿಯೊಂದು ಒಳ್ಳೆಯ ಘಟನೆ ನಮ್ಮ ಜೀವನದಲ್ಲಿ ಗುರುಗಳ, ತಂದೆ ತಾಯಿಗಳ, ದೇವರ ಆಶೀರ್ವಾದದಿಂದ ನಡೆದಿದೆ. ತಪ್ಪೇನಾಗ್ತಾ ಇದೆ, ಅದು ನನ್ನಿಂದ ಆಗ್ತಾ ಇದೆ ಅನ್ನುವ ಭಾವನೆ ಯಾವನಲ್ಲಿ ಡೀಪ್ ಆಗ್ತಾ ಅದು ಹೋಗ್ತದೆ, ಅವನಿಗೆ ವಿದ್ಯೆ ಫಲವನ್ನು ನೀಡುತ್ತದೆ. ಇಷ್ಟೇ. ಒಬ್ಬ ವ್ಯಾಪಾರಿ ಇರ್ತಾನೆ, ಏನೋ ಒಂದು ದೊಡ್ಡ ತಪ್ಪನ್ನು ಮಾಡ್ತಾನೆ. ತಪ್ಪು ಮಾಡಿದಾಗ ಅದಕ್ಕೆ ಪಶ್ಚಾತ್ತಾಪವನ್ನು ಪಡ್ತಾನೆ. ಮುಂದೆ ಅವನಿಗೆ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಯಾರೋ ಒಬ್ಬರು ಉಪದೇಶ ಮಾಡ್ತಾರೆ, ನೀನೊಂದು ದೊಡ್ಡ ಒಳ್ಳೆಯ ಕೆಲಸ ಮಾಡು, ಆಗ ನೀನು ಈ ದುಃಖದಿಂದ ಹೊರಗೆ ಬರ್ತೀಯ, ಏನೋ ದೇವರ ಇಚ್ಛೆ, ನಿನ್ನ ಕೈಯಿಂದ ತಪ್ಪು ನಡೆದಿದೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾರೆ. ಆಯಿತು ಅಂತ ಅರಣ್ಯದ ಮಧ್ಯದಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ತಾನೆ. ಸಾಕಷ್ಟು ಜನ ಅಲ್ಲಿಯಿಂದ ಊರಿಂದ ಊರಿಗೆ ಹೋಗುವಂಥವ್ರು ಇರ್ತಾರೆ. ಅವರೆಲ್ಲರೂ ಕೂಡ ಆ ಮನೆಯಲ್ಲಿ ಬಂದು ಉಚಿತವಾಗಿ ಇದ್ದು, ತಮಗೆ ಎಷ್ಟು ದಿನ ಬೇಕೋ ಇದ್ದು, ಹೊಟ್ಟೆ ತುಂಬ ಊಟ ಮಾಡಿ ಮುಂದಿನ ಊರಿಗೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಡ್ತಾನವನು. ಸ್ವಲ್ಪ ವರ್ಷಗಳಲ್ಲಿ ಅದು ಭಾರೀ ಫೇಮಸ್ ಆಗಿಬಿಡುತ್ತದೆ. ಬಹಳಷ್ಟು ಜನ ಅಲ್ಲಿ ಬಂದು ತಂಗಿ ಊಟ ಮಾಡಿ ಹೋಗ್ತಾ ಇರ್ತಾರೆ. ಒಂದು ಸಲ ಅವನ ಪರೀಕ್ಷೆ ಮಾಡಬೇಕು ಅಂತ ಪರಮಾತ್ಮನೇ ಒಬ್ಬ ದಾರಿ ಹೋಕನ ವೇಷದಲ್ಲಿ ಬರ್ತಾನೆ. ಬಂದು ಅವನಲ್ಲಿ ಇರ್ತಾನೆ. ಆಗ ಈ ವ್ಯಕ್ತಿಯು ಕಟ್ಟಿಸಿದವ ಅಲ್ಲಿಗಿದ್ದ. ಅವನು ದೇವರು ಅಂತ ಗೊತ್ತಿಲ್ಲ, ಸಾಮಾನ್ಯ ಒಬ್ಬ ಮನುಷ್ಯ ಅಂತ ತಿಳಿದುಕೊಂಡಿದ್ದಾನೆ. ಆ ದೇವರಾಗಿ ಬಂದ ವ್ಯಕ್ತಿ ಕೇಳಿದ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡ್ರಿ, ಯಾರು ಮಾಡ್ಯಾರೋ ಏನೋ ಅಂತಂದ. ಇವನು ಪಕ್ಕದಲ್ಲಿಯೇ ನಿಂತಿದ್ದ. ಇವನಿಗೆ ಸಿಟ್ಟು ಬಂದುಬಿಡ್ತು. ಯಾರು ಮಾಡಿದ್ದಾರೆ ಅಂತ ಕೇಳ್ತೀಯಾ? ನಾನು ನಿಂತಿಲ್ವಾ ಇಲ್ಲಿ ನಿನ್ನ ಪಕ್ಕದಲ್ಲಿ? ನಾನು ಮಾಡಿದ್ದಿದ್ದನ್ನು ಎಷ್ಟು ಶ್ರಮ ಪಟ್ಟಿದ್ದೇನೆ ಗೊತ್ತಾ? ಇದ್ರ ಹಿಂದೆ ಎಷ್ಟೆಲ್ಲ ಜನ ಬಂದು ತಂಗಿ ಹೋಗ್ತಾರೆ, ನನ್ನ ಹೆಸರು ಎಲ್ಲ ಕಡೆಗೆ ಇದೆ, ನನ್ನ ಹೆಸರು ಗೊತ್ತಿಲ್ವಾ ನಿನಗೆ?
ಅಂತೆಲ್ಲ ಭಾರಿ ಸಿಟ್ಟಿಗೆ ಬಂದು ಅವನ ಮೇಲೆ ಎಲ್ಲ ಸಿಟ್ಟು ಹೊರಗೆ ತೆಗೆದ. ಕೊನೆ ಕ್ಷಣದಲ್ಲಿ ಆ ವ್ಯಕ್ತಿ ಹೇಳಿದನಂತೆ, ಅರ್ಥಾತ್ ದೇವರು ನುಡಿದ, ಹೌದು, ಈ ಭವನ ಏನು ದೊಡ್ಡದಾಗಿದೆ, ಇದನ್ನು ಕಟ್ಟಿಸಿದವನು ಮಾತ್ರ ನೀನು, ಅದೇನು ಹಿಂದೊಂದು ತಪ್ಪಾಗಿತ್ತು ಅದು ಮಾತ್ರ ನನ್ನ ಇಚ್ಛೆಯಿಂದಾಗಿತ್ತು ಅಂತ ಹೇಳಿ ಅದೃಶ್ಯನಾಗಿ ಬಿಟ್ಟ. ಆಗ ಇವನಿಗೆ ರೋಮಾಂಚನವಾಯಿತಂತೆ. ಹೌದಲ್ಲ, ಆಗ ನನ್ನಿಂದ ತಪ್ಪು ನಡೆದಾಗ ಏನೋ ದೇವರ ಇಚ್ಛೆಯಿಂದ ನಡೆದಿದೆ ಅಂತ ನಾನು ಭಾವಿಸಿದೆ, ಇದು ಮಾತ್ರ ನಾನೇ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಅದರಿಂದ ಹೊರತರಲಿಕ್ಕಾಗಿ ದೇವರು ನನ್ನಿಂದ ಇಂಥದ್ದೊಂದನ್ನು ಮಾಡಿಸಿದ್ದ, ಅವನ ಹೆಸರನ್ನು ನಾನು ಇಲ್ಲಿ ತೆಗೆದುಕೊಳ್ಬೇಕಾಗಿತ್ತು. ಆ ತಪ್ಪನ್ನು ನಾನು ಅರಿಯದೇ ಮಾಡಿದ್ದೆ ಅಂತ ಅನ್ನಬೇಕಾಗಿತ್ತು. ನನ್ನ ಜೀವನದಲ್ಲಿ ನಾನು ವಿಪರೀತವಾಗಿ ಮಾಡಿದನಲ್ಲ ಅಂತ ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಕ್ಷಮೆ ಕೇಳ್ತಾನೆ ಆ ಮನುಷ್ಯ. ನಮ್ಮ ಗುರುಗಳ ತಂದೆ ತಾಯಿಗಳ ಅನುಗ್ರಹದಿಂದ ನಮಗೆಲ್ಲ ಒಳ್ಳೆಯದಾಗ್ತಾ ಇರ್ತದೆ. ಎಡಿಸನ್ ಅನ್ನುವಂತಹ ದೊಡ್ಡ ವಿಜ್ಞಾನಿ, ಅವನ ಶಾಲೆಯಿಂದ ಅವನಿಗೆ ತೆಗೆದುಹಾಕ್ತಾರೆ. ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ ಅವನಿಗೆ. ತಾಯಿಯ ಕಡೆಗೆ ತಂದು ಕೊಡ್ತಾನೆ, ಓದಲಿಕ್ಕೆ ಬರ್ತಾ ಇರೋದಿಲ್ಲ. ಆ ತಾಯಿ ತೆಗೆದು ನೋಡಿ ಅದನ್ನು ಮುಚ್ಚಿಟ್ಟು, ಏನು ಬರೆದಿದ್ದಾರಮ್ಮ ಇದರಲ್ಲಿ ಅಂತ ಕೇಳಿದಾಗ, ನಿಮ್ಮ ಮಗ ಬಹಳ ಜಾಣ, ಅವನಿಗೆ ಕಲಿಸ್ಲಿಕ್ಕೆ ನಮ್ಮ ಶಾಲೆಯಲ್ಲಿ ಯೋಗ್ಯತೆ ಇಲ್ಲ, ನೀವೇ ಅವನನ್ನು ಕಲಿಸಿರಿ, ನೀವೇ ಅವನನ್ನು ಬೆಳೆಸಿ, ಅವನು ಭಾರೀ ಉತ್ತಮವಾದ ವಿಜ್ಞಾನಿ ಆಗ್ತಾನೆ ಅಂತ ಇದರಲ್ಲಿ ಬರೆದಿದ್ದಾರೆ ಅಂತ ತಾಯಿ ಹೇಳಿದಳು. ಅವನು ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ತನ್ನ ತಾಯಿಯಿಂದ ಕಲಿತು ದೊಡ್ಡ ವಿಜ್ಞಾನಿಯಾದ. ತಾಯಿ ತೀರಿ ಹೋಗ್ತಾಳೆ. ಏನೋ ಒಂದು ಪ್ರಸಂಗದಲ್ಲಿ ಅವನಿಗೆ ಆ ಚೀಟಿ ಸಿಗುತ್ತದೆ, ಆ ಪತ್ರ ಸಿಗುತ್ತದೆ. ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಬರೆದಿರ್ತಾರೆ, ನಿಮ್ಮ ಮಗ ಬಹಳ ದಡ್ಡ, ಅವನಿಗೆ ನೋಡಿಕೊಳ್ಳಲಿಕ್ಕೆ ನಮ್ಮಿಂದಂತೂ ಸಾಧ್ಯ ಇಲ್ಲ, ಇವನು ಅನುಪಯುಕ್ತ, ಇವನ ಜೀವನದಲ್ಲಿ ಏನೂ ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತದರಲ್ಲಿ ಬರೆದಿರ್ತಾರೆ. ತಾಯಿ ಹೇಳುವುದು ಮಾತ್ರ ಹೇಗೆ ಹೇಳಿದಳು ನೋಡಿ. ಗುರುಗಳು ತಂದೆ ತಾಯಿಗಳು ನಮಗೆ ಕಲಿಸಿಯೇ ದೊಡ್ಡವರನ್ನು ಮಾಡಬೇಕು, ಬೆಳೆಸಬೇಕು ಅಂತಿಲ್ಲ. ಅವರು ಆಡಿದ ಮಾತುಗಳು, ಅವರು ನಮಗಾಗಿ ಮಾಡಿದ ಆಶೀರ್ವಾದಗಳೇ ಎಷ್ಟು ಫಲಿಸ್ತವೆ ಅಂತಂದರೆ ನಾವು ದೊಡ್ಡ ಮಟ್ಟಕ್ಕೆ ಬೆಳೆಯಲಿಕ್ಕಾಗ್ತದೆ. ಹೀಗಾಗಿ ಇವತ್ತು ಬಹಳ ಜನ ಈ ಒಂದು ಭ್ರಮೆಯಲ್ಲಿದ್ದಾರೆ. ನಮಗೆ ಯಾಕೆ ಗುರುಗಳು ಬೇಕು, ನಾವೆಲ್ಲ ಓದಿ ತಿಳ್ಕೊಳ್ತೇವೆ, ನಮಗೆ ಅಷ್ಟೆಲ್ಲ ಸೋರ್ಸಸ್ ಇವೆ, ಅದರಿಂದ ಓದ್ತೇವೆ, ಇದರಿಂದ ಓದ್ತೇವೆ, ವಿಕಿಪೀಡಿಯಾ ಇದೆ, ಎನ್ಸೈಕ್ಲೋಪೀಡಿಯಾ ಇದೆ, ಅದೆಲ್ಲದರಲ್ಲಿ ಓದಿ ನಾವೆಲ್ಲ ತಿಳಿದುಕೊಳ್ತೇವೆ. ಹೌದು, ನೀನು ಜ್ಞಾನವನ್ನು ಪಡೆದೀಯ, ವಿದ್ಯೆಯನ್ನು ಪಡೆಯಲಿಕ್ಕಾಗುವುದಿಲ್ಲ. ಅರ್ಥಾತ್ ಎಲ್ಲಿ ಯಾವುದನ್ನು ಉಪಯೋಗಿಸಬೇಕು, ಅದನ್ನು ಯಾವುದರಿಂದ ನೀನು ಉಪಯೋಗಿಸಿದಾಗ ಮೇಲೆ ಬರ್ತೀಯ, ಈ ಪ್ರೇರಣೆ ನಿನಗೆ ಸಿಗಬೇಕು ಅಂದರೆ ಒಬ್ಬ ಗುರುವೇ ಬೇಕಲ್ಲಿ, ತಂದೆ ತಾಯಿಗಳೇ ಬೇಕು, ಪರಮಾತ್ಮನ ಆಶೀರ್ವಾದವೇ ಬೇಕು, ಅದಿಲ್ಲದೆ ಆಗುವುದಿಲ್ಲ ಅದು. ಹೀಗಾಗಿ ನನ್ನ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಒಳ್ಳೆಯ ಘಟನೆ ಹಿಂದೆ ನನಗೆ ಪ್ರೇರಣೆಯಾಗಿ ನಿಂತ ನನ್ನ ತಂದೆ ತಾಯಿಗಳು, ಗುರುಗಳು ಹಾಗೂ ನನ್ನ ಪರಮಾತ್ಮ, ನಾನು ನಂಬಿದಂತಹ ದೈವ ಇದು ಇದೆ ಎಂದು ಭಾವಿಸಿದವ, ತಪ್ಪು ನಡೆದಾಗ ಮಾತ್ರ ವಿನಯವಾಗಿ ಸ್ವೀಕರಿಸಿ ನನ್ನಿಂದ ಆಗಿದೆ, ಇದನ್ನು ನಾನು ಮರುಕಳಿಸೋದಿಲ್ಲ ಅನ್ನುವಂತಹ ಪಶ್ಚಾತ್ತಾಪವನ್ನು ಪಟ್ಟವ ದೊಡ್ಡ ವ್ಯಕ್ತಿಯಾಗ್ತಾನೆ. ಅವನಿಗೆ ಕಲೆ ಒಲಿತದೆ, ಅವನಿಗೆ ವಿದ್ಯೆ ಒಲಿತದೆ, ಅವನಿಗೆ ಸಂಪತ್ತು ಒಲಿತದೆ. ಎಲ್ಲ ಒಲಿಯೋದಕ್ಕೆ ಇದೇ ಮುಖ್ಯವಾದ ದಾರಿ. ಒಳ್ಳೆಯದೆಲ್ಲ ಗುರುಗಳ ಅನುಗ್ರಹದಿಂದ, ದೈವಾನುಗ್ರಹದಿಂದವಾಗಿದೆ. ತಪ್ಪೆಲ್ಲ ನನ್ನಿಂದ ಆಗ್ತಾ ಇವೆ, ನಾನದನ್ನು ಸರಿಪಡಿಸಿಕೊಳ್ಳಬೇಕು ಅನ್ನುವ ಚಿಂತನೆ, ಅನ್ನುವ ಅನುಸಂಧಾನ ನಮ್ಮೆಲ್ಲರಲ್ಲಿ ಬಂದಾಗ ಎಲ್ಲ ನಮ್ಮ ಪ್ರತಿಭೆಗಳು, ವಿದ್ಯೆಗಳು ನಮಗೆ ಫಲಿಸ್ತವೆ. ಆದ್ದರಿಂದ ಆ ಅನುಸಂಧಾನವನ್ನು ನಾವೆಲ್ಲರೂ ಇಟ್ಟುಕೊಳ್ಳೋಣ. ನನ್ನ ಎಲ್ಲ ಮಿತ್ರರಿಗೆ ಬಹಳ ಸಂತೋಷದ ಒಂದು ಸಂಗತಿ, ಇವತ್ತು ನಾನು ಹೇಳಿದ್ದು ನಿಮ್ಮ ಮುಂದೆ ಬಂದದ್ದು ಇದು 50ನೇಯ ಸುಭಾಷಿತ. 2 ತಿಂಗಳ ಕಾಲದಲ್ಲಿ ಸಮಯ ಹೋಗಿದ್ದು ಗೊತ್ತಾಗಿಲ್ಲ. 700 ಸಬ್ಸ್ಕ್ರೈಬರ್ಸ್ ಯಾವಾಗ ಆದರು ಅಂತನ್ನುವ ಕಲ್ಪನೆಯೂ ನನಗೆ ಬಂದಿಲ್ಲ. ಎಷ್ಟು ವ್ಯಾಪಕವಾಗಿ ಇದು ಬೆಳೆದು ಜನರನ್ನು ಮುಟ್ತದೆ ಅಂತನ್ನುವುದನ್ನು ನಾನಂತೂ ಊಹಿಸಿರಲಿಲ್ಲ. 4 ಒಳ್ಳೆಯ ಮಾತುಗಳೇನು ಗೊತ್ತಿವೆ, ನನ್ನ ಮಿತ್ರರೊಂದಿಗೆ ಹಂಚಿಕೊಳ್ಳಬೇಕು ಅನ್ನುವ ಸಣ್ಣ ಉದ್ದೇಶದಿಂದ ಪ್ರಾರಂಭವಾದದ್ದಿದು ಈ ಚಾನಲ್ಲು. ಆದರೆ ಇಷ್ಟು ವ್ಯಾಪಕವಾಗಿ ಇವತ್ತು ನೀವೆಲ್ಲ ಇದನ್ನು ಬೆಳೆಸಿದ್ದೀರಿ. ಇದಕ್ಕೆ ಮುಖ್ಯ ಪ್ರೇರಣೆ ಆ ಶ್ರೀರಾಮಚಂದ್ರ, ಶ್ರೀಮದಾಚಾರ್ಯರು, ಎಲ್ಲ ದೈವಾನುದೈವತೆಗಳು, ಎಲ್ಲ ಗುರುಗಳು, ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು, ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಪರಮಗುರುಗಳು, ನನ್ನ ಗುರುಗಳಾದಂತಹ ಪೂಜ್ಯ ಮುಕಾಶಿ ಆಚಾರ್ಯರು, ಇವರೆಲ್ಲರ ಅನುಗ್ರಹದಿಂದ ಈ ಒಂದು ಸಂಗಮ, ನಿಮ್ಮೆಲ್ಲರ ಈ ಒಂದು ಪ್ರೀತಿ ನನಗಿವತ್ತು ಸಿಗಲಿಕ್ಕೆ ಸಾಧ್ಯವಾಗಿದೆ. ಇದೆಲ್ಲ ಬೆಳೆಯುವಂತೆ ಮಾಡಿದ ನಿಮಗೆಲ್ಲರಿಗೂ ಕೂಡ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲದಕ್ಕೂ ಮುಖ್ಯ ಪ್ರೇರಣೆಯಾಗಿ ನಿಂತ ಆ ಹರಿಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಇದು ಹೀಗೆಯೇ ಬೆಳೀತಾ ಹೋಗಲಿಕ್ಕೆ ನಿಮ್ಮೆಲ್ಲ ಎಲ್ಲರ ಪ್ರೀತಿಯೇ ಮುಖ್ಯವಾದಂತಹ ಕಾರಣವಾಗ್ತದೆ.
ಆದ್ದರಿಂದ ಇದನ್ನು ಬೆಳೆಸಿದ, ಇದನ್ನು ಇನ್ನೂ ಬೆಳೆಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಕೃತಜ್ಞತೆಗಳು. ಇದನ್ನು ಹೀಗೆಯೇ ಬೆಳೆಸ್ತಾ ಹೋದರೆ ಎಲ್ಲರಿಗೊಂದು ಒಳ್ಳೆಯ ಮಾರ್ಗ ಸಿಗುವಂತೆ ನನ್ನಿಂದ ದೇವರು ಮಾಡಿಸಲಿ ಅಂತ ನಾನು ಅವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. 100 ಸುಭಾಷಿತಗಳನ್ನು ಹೇಳುವಂತಹ ಗುರಿ ಇದೆ. 50 ಮುಟ್ಟಿದ್ದೇವೆ. ಅದಾದ ಮೇಲೆ ಮುಗೀತು ಅಂತ ಅರ್ಥ ಅಲ್ಲ. ಮುಂದೆ ಇನ್ನನೇಕ ಆಯಾಮಗಳಲ್ಲಿ ನಾವು ಜೀವನವನ್ನು ತಿಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಬೇರೆ ಮುಖದಿಂದ ಮತ್ತೊಮ್ಮೆ ನಾವೆಲ್ಲರೂ ಕೂಡೋಣ. ಅಂತೂ ಇದು ಇನ್ನೂ ಹೆಚ್ಚು ಬೆಳೆಯುವಂತೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಮಾತ್ರ ನಿಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಒಂದು ಸುಂದರವಾದ ಪ್ರಶ್ನೋತ್ತರದೊಂದಿಗೆ ನಾಳೆ ರವಿವಾರ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ಈ 50ನೆಯ ಸುಭಾಷಿತ ಇದು ಎಲ್ಲರನ್ನು ಮುಟ್ಟುವಂತೆ ನೀವೆಲ್ಲರೂ ಪ್ರಯತ್ನಿಸಬೇಕು ಅಂತ ಕೇಳಿಕೊಳ್ತಾ ನನ್ನ ಇವತ್ತಿನ ಸುಭಾಷಿತವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. In this shloka, an important question is answered. Who will reap the fruit of his knowledge, his talent? To whom will the fame be blessed? The answer is the one who dedicates all his success to the Lord, his parents, and his Guru, and as well as humbly accepts the mistakes as his. He shall reap the sweetest fruits of his knowledge. We may ask that when we have so many resources and we put our efforts, then why to give the credit to someone else? But always remember, we may get knowledge, but the wisdom to apply it and the inspiration to enhance it can be given only by a guru. Thomas Alva Edison, one of the greatest scientists, handed over a letter from his school to his mother when he was a child. He asked what was it. She said that the school people have written that her child is so genius that they can't train him well, so she should train on herself or find a better school. Then she trained him and gave him all the scope, and the rest is history. But when he was old and his mother had passed away, he got that letter once while cleaning the home. It was written that your son is mentally ill, we won't let him to come anymore. But then his mother wouldn't have trained him the science, but she was the real inspiration behind what he was. She was his real guru. So, when we learn to dedicate our success to them and accept our mistakes, we would be blessed with a great success and happiness. Today, I would take the opportunity to thank all of you, my friends, because today there is a good news that this Subhashita which I explained is the 50th Subhashita. I never knew that the journey would be so beautiful. 2 months ago, almost 2 months ago we started. Now we are having 700 subscribers, and it's all just because of your support. You shared the Subhashitas, you made it reach maximum people, and because of that it has come to this level. I would like to offer my salutations to Lord Sri Rama, all my gurus, Sri Satyadharma Tirtha, Sri Satyatma Tirtha, Parama Pujya Mahahuli Paramacharya, and my own guru Sri Pandit Mokashi Madhvacharya ji, whose blessings have made this come all along the way. And I seek for your support for the next upcoming Subhashitas also. I have a dream of completing 100 Subhashitas and thereon bring some more interesting topics to you in a different way. I hope all these will be appreciated and all these will be blessed and shared more and more, and I hope that I become a small instrument to bring a small transformation in this society. With this, I take a leave. Tomorrow I'll be coming with a beautiful question and answer session which will lead to a good debate. I will meet you all tomorrow. Till then, keep sharing. Thank you. Shri Krishna Arpanamastu. Jai Shri Ram.